ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಯಂ ಧ್ಯೇಯಮಮ್ನಾಜಗೇಯಂ नमस्कार गुरुकुल। ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇ ಶ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಜೆ ಮುಖ್ಯಂತಿಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಚತುರ್ಥಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈ 4ನೇ ಅಧ್ಯಾಯದಲ್ಲಿ ಈ 24ನೇ ಶ್ಲೋಕದಲ್ಲಿ ಒಟ್ಟು 5 ಅರ್ಥಗಳನ್ನ ತಿಳಿಸಿದ್ದಾರೆ ಅಂತ ಬಂತು. ಒಂದು ಅರ್ಥವನ್ನು ನಾವು ಅವತ್ತಿನ ದಿವಸ ನೋಡಿದ್ವಿ. ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಅದು ವಾಸುದೇವನಿಗೆ. ಯಾಕೆ ವಾಸುದೇವ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದ್ರೆ, ಬ್ರಹ್ಮಾದಿ ದೇವತೆಗಳೆಲ್ಲ ತಾವು ಆ ದೇವರ ಬಳಿ ತಾವು ಜೇನನ್ನ ಪಡಿಬೇಕು ಅಂತ ಕಾಯ್ತಾ ಇದೆ. ಜೇನ್ ಏನಿದೆ ಭಗವಂತನ ಬಳಿ? ಜ್ಞಾನ. ಆ ದೇವರ ಬಳಿ ಇರೋ ತತ್ವಜ್ಞಾನ ಏನಿದೆ ಅದನ್ನ ಪಡೆದು ತಾವು ಮುಕ್ತರಾಗಬೇಕು ಅಂತ ಬಯಸ್ತಾ ಇದ್ದಾರೆ ಬ್ರಹ್ಮಾದಿ ದೇವತೆಗಳೆಲ್ಲ. ಆದ್ರಿಂದ ಯಾವಾಗ್ಲೂ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ಇದು ಮೊದಲು ಒಂದು ಅರ್ಥ ಬಂತು. ಎರಡನೇ ಅರ್ಥ, ಕೃಷ್ಣನಿಗೆ ನಮಸ್ಕಾರ ಮಾಡೋ ಶ್ಲೋಕ ಇದು ಅಂತ ವರ್ಣಿಸ್ತಾರೆ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇಧಸೆ. ವಾಸುದೇವ ಅಂತ ಬಂತು. ವಾಸುದೇವ ಅಂತ ಪ್ರಸಿದ್ಧ, ವಸುದೇವನ ಮಗನಾಗಿ ಬಂದ ಕೃಷ್ಣ, ಅವನು ವಾಸುದೇವ. ಆ ವಾಸುದೇವನಿಗೆ ನಮಸ್ಕಾರ. ಸರಿ, ವಾಸುದೇವನಿಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ ಅಂದ್ರೆ, ಈ ವಾಸುದೇವ ಸಾಕ್ಷಾತ್ ಭಗವಂತ. ಅವನು ಯಾರು ಬೇರೆ ಅಲ್ಲ, ಸಾಕ್ಷಾತ್ ಭಗವಂತನೇ ಆ ಕೃಷ್ಣನಾಗಿ ಬಂದಿದ್ದು. ಬಂದವನಷ್ಟೇ ಏನು ಕೆಲಸ ಏನ್ ಮಾಡ್ದ, ಅವನ ಕಾರ್ಯ ಏನು ಅಂದ್ರೆ ಉದ್ಧವರನ್ನೆಲ್ಲ ಉದ್ಧಾರ ಮಾಡ್ದ. ಉದ್ಧವರು, ಅಕ್ರೂರ, ಹೀಗೆ ಅನೇಕರನ್ನ ಉದ್ಧಾರ ಮಾಡ್ದ ಭಗವಂತ. ಸಜ್ಜನರಿಗೆ ಅನುಗ್ರಹ ಮಾಡ್ದ. ಉದ್ಧವರೆಲ್ಲ ಕಾಯ್ತಾ ಇದ್ರು ಕೃಷ್ಣನ ಮುಖ ಕಮಲದಿಂದ ನಮಗೆ ಏನ್ ಸಿಗತ್ತೆ. ಆ ಕೃಷ್ಣನ ಮುಖ ಕಮಲದಲ್ಲಿ ಆ ಜೇನ್ ತುಪ್ಪ ಏನಿತ್ತು ಅದನ್ನ ಗ್ರಹಿಸ್ಬೇಕು. ಆ ಜೇನ್ ತುಪ್ಪ ಗ್ರಹಿಸ್ಲಿಕ್ಕೋಸ್ಕರ ಯಾವಾಗಲೂ ಸೇವೆ ಮಾಡ್ತಾ ಇದ್ರಂತೆ ಉದ್ಧವರೆಲ್ಲ. ಯಾಕೆ ಸೇವೆ ಮಾಡ್ತಾ ಇದ್ರು? ಜೇನು. ಅದು ಯಾವ್ದದ ಆ ಜೇನ್ ತುಪ್ಪ ಅಂದ್ರೆ ಜ್ಞಾನಮಯಂ ಅಂತ ಹೇಳ್ತಾರೆ. ಜ್ಞಾನನೇ ಆ ಜೇನ್ ತುಪ್ಪ. ಕೃಷ್ಣನ ಮುಖ ಕಮಲದಲ್ಲಿ ಪಡಿಬೇಕಾಗಿದ್ದು ಏನು? ಆ ಕೃಷ್ಣನ ಮುಖಾರವಿಂದದಿಂದ ಉಪದೇಶ. ಅರ್ಜುನ ಭಗವದ್ಗೀತಾ ಉಪದೇಶವನ್ನ ಪಡೆದುಕೊಂಡ. ಕೃಷ್ಣನ ಮುಖ ಕಮಲದಿಂದ ಹೊರಗೆ ಬಂತು ಜೇನ್ ತುಪ್ಪ. ಅದೆಲ್ಲ ಅವನು ಸ್ವೀಕಾರ ಮಾಡ್ದ. ಹೀಗೆ ಯಾವ ಕೃಷ್ಣನ ಮುಖ ಕಮಲದಿಂದ ಇವರೆಲ್ಲ ತಾವು ಜ್ಞಾನವೆಂಬ ಜೇನನ್ನ ಸ್ವೀಕಾರ ಮಾಡಿದರೋ, ಅಷ್ಟೇ ಅಲ್ಲ ಕಂಸ ಮೊದಲಾದ ದುಷ್ಟರನ್ನ ಭಗವಂತ ಕೊಂದರೋ ಅಂಥ ಕೃಷ್ಣನಿಗೆ ನಮಸ್ಕಾರ ಅಂತ ಎರಡನೇ ಅರ್ಥ ಈ ಶ್ಲೋಕಕ್ಕೆ. ಇನ್ನು ಮೂರನೇ ಅರ್ಥ ಬಿಡಿಸ್ತಾರೆ. ಮೂರನೇ ಅರ್ಥದಲ್ಲಿ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಹಾಗಾದ್ರೆ ಮೊದಲು ವಾಸುದೇವನಿಗೆ ನಮಸ್ಕಾರ.
ಎರಡನೇದು ಕೃಷ್ಣನಿಗೆ ನಮಸ್ಕಾರ, ಮೂರನೇದು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡೋ ಶ್ಲೋಕ ಇದು. ಬ್ರಹ್ಮದೇವರಿಗೆ ಹೇಗೆ ಅಂದ್ರೆ ವೇಧಸೆ ಅಂತ ಇಲ್ಲಿ ಒಂದು ಶಬ್ದ ಹಾಕಿದೆ. ವೇಧಸೆ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಯಾಕೆ? ಜಗತ್ತಿನ ಸೃಷ್ಟಿ ಭಗವಂತ ಅವ್ರ ಕೈಲಿ ಮಾಡಿಸ್ತಾನೆ. ಹಾಗಾಗಿ ಬ್ರಹ್ಮದೇವರಿಗೆ ವೇಧಸೆ ಅಂತ ಕರೀತಾರೆ. ಅಂಥ ಬ್ರಹ್ಮದೇವರಿಗೆ ನಮಸ್ಕಾರ. ಯಾಕೆ? ಬ್ರಹ್ಮದೇವರ ಮುಖ ಕಮಲದಿಂದಲೂ ಕೂಡ ಕುಡ್ದಿದಾರಂತೆ ಜೇನನ್ನ. ಯಾರು ಕುಡಿದ್ರು? ಯಾವ ಜೇನದು? ಜ್ಞಾನಮಯವಾದ ಜೇನು. ಅದ್ ಯಾರಲ್ಲಿತ್ತು? ಬ್ರಹ್ಮದೇವರಲ್ಲಿತ್ತು, ಮುಖದಲ್ಲಿ. ಬ್ರಹ್ಮದೇವರ ಮುಖದಿಂದ ಹೊರಗ್ ಬಂತು. ಅದ್ ಯಾವುದು? ಭಾಗವತ. ನಾವೇನ್ ಅನ್ಕೊಳ್ತೀವಿ? ಭಾಗವತ ಅಂದ ಕೂಡ್ಲೆ ಶುಕಾಚಾರ್ಯರಿಂದ ಪರೀಕ್ಷಿತ್ ರಾಜನಿಗೆ ಬಂತು, ಅದನ್ನ ಸೂತ ಪುರಾಣಿಕರು ಶೌನಕರಿಗೆ ತಿಳಿಸಿದ್ರು ಅಂತ ನಾವ್ ಅನ್ಕೊಳ್ತೀವಿ. ವಸ್ತುತಃ ಮೂಲ ಎಲ್ಲಿ? ಈ ಭಾಗವತದ ರಸ ಎಲ್ಲಿ ಸಿಕ್ತು ಅಂದ್ರೆ ಅದು ದೇವರಿಂದಲೇ ಬಂದಿದ್ದು. ಅದು ಮುಂದೆ ಗೊತ್ತಾಗತ್ತೆ. ಸತ್ಯಕ್ಕೆ ಬ್ರಹ್ಮದೇವರಿಂದ ನಾರದರು, ಹಾಗೆ ಅನೇಕರು ಅವರ ಜೊತೆಗಿರೋರು, ಅವರೆಲ್ಲ ಏನ್ ಪಡೆದ್ರು ಅಂದ್ರೆ ಭಾಗವತ ಅನ್ನೋ ಜೇನನ್ನ ಪಡೆದ್ರಂತೆ ಬ್ರಹ್ಮದೇವರ ಮುಖ ಕಮಲದಿಂದ. ಅಂಥ ಬ್ರಹ್ಮದೇವರು ಯಾರಿದ್ದಾರೆ? ಅವರು ವಾಸುದೇವ. ಬ್ರಹ್ಮದೇವರಿಗೂ ವಾಸುದೇವ ಅಂತ ಕರೀತಾರೆ. ಯಾಕೆ? ವಸುದೇವ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನ ಮಗ ಯಾರು? ಬ್ರಹ್ಮದೇವ. ಅದನ್ನ ವಾಸುದೇವ ಅಂತ ಬ್ರಹ್ಮದೇವರಿಗೂ ಹೆಸರಿದೆ. ಹಾಗಾಗಿ ಆ ಬ್ರಹ್ಮದೇವರಿಗೆ ನಮಸ್ಕಾರ. ಅದರಿಂದ ಇವರೆಲ್ಲ ಜ್ಞಾನ ನೀಡಿದ ದೇವರ ರೂಪವನ್ನ ಚಿಂತಿಸ್ತಾರೆ. ನಾವು ಈಗ ಶುಕಾಚಾರ್ಯರು ತಾವು ಪರೀಕ್ಷಿತ್ ರಾಜನಿಗೆ ಭಾಗವತ ಉಪದೇಶ ಮಾಡಬೇಕಾದ್ರೆ ಒಳ್ಳೆ ಜ್ಞಾನ ಸಿದ್ಧಿಸ್ಬೇಕು, ಒಳ್ಳೆ ಜ್ಞಾನ. ಆಗ ಮೂಲ ಪ್ರವರ್ತಕರನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಅವತ್ತು ದೇವರು ಬ್ರಹ್ಮದೇವರಿಗೆಲ್ಲ ಉಪದೇಶ ಮಾಡಿದ. ಆಮೇಲೆ ಕೃಷ್ಣ ತಾನು ಉದ್ಧವರಿಗೆಲ್ಲ ಉಪದೇಶ ಮಾಡಿದ್ದ. ಇನ್ನು ಬ್ರಹ್ಮದೇವರು ನಾರದರು ಮುಂತಾದವರಿಗೆ ಉಪದೇಶ ಮಾಡಿದ್ರು. ಇಂಥವ್ರಿಗೆಲ್ಲ ನಮಸ್ಕಾರ ಮಾಡಿದಾಗ ಆ ಬ್ರಹ್ಮದೇವರ ಅನುಗ್ರಹ, ಕೃಷ್ಣನ ಅನುಗ್ರಹ, ವಾಸುದೇವನ ಅನುಗ್ರಹ ತಮ್ಮೇಲಾಗತ್ತೆ ಅನ್ನುವ ಭಾವದಿಂದ ಇಲ್ಲಿ ಶುಕಾಚಾರ್ಯರು ತಾವು ಪ್ರಾರ್ಥನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದು ನಿಮಿಷ. ಇನ್ನು ಮುಂದಕ್ಕೆ ನಾರದರಿಗೆ ನಮಸ್ಕಾರವನ್ನ ಮಾಡ್ತಾರೆ. ಹಾಗಾದ್ರೆ ನಾರದರನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಶುಕಾಚಾರ್ಯ. ನಾರದರು ಹೇಗೆ ಇದಕ್ಕೆ ಅರ್ಥ ಅಂದ್ರೆ ನಾರದರು ವೇದವ್ಯಾಸರಿಗೆ ಉಪದೇಶ ಮಾಡಿದ್ರು ಅಂತ ಕೇಳ್ತೀವಿ. ವಸ್ತುತಃ ನಾರದರಿಗೆ ಶುಕಾಚಾರ್ಯರು ನಮಸ್ಕಾರ ಮಾಡೋ ಅಗತ್ಯ ಇಲ್ಲ, ನಿಜ. ಅದ ಪರಂಪರೆ ಆಗಿ ಬಂದಿದೆ ಅಂತ ಮಾಡ್ತಾ ಇದ್ದಾರೆ. ಮತ್ತೆ ನಾರದರು ವೇದವ್ಯಾಸರಿಗೆ ಉಪದೇಶ ಮಾಡಿದ್ರ? ವಸ್ತುತಃ ಹಾಗೆ ತೋರಿಸ್ಕೊಂಡಿದ್ದಷ್ಟೇ ವೇದವ್ಯಾಸರು. ಅವರು ನಾರದರ ಕೈಲಿ ಉಪದೇಶ ಮಾಡಿಸ್ಕೊಳ್ಬೇಕಾಗಿಲ್ಲ. ಪ್ರೇರಣೆ ಆಯ್ತು, ಆ ಪ್ರೇರಣೆಗೆ ಅನುಗುಣವಾಗಿ ಒಂದು ಪ್ರೇರಣೆ ಮಾಡಿಸ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಂಡು ವೇದವ್ಯಾಸರು ನೆಪ ಮಾಡ್ಕೊಂಡು ಭಾಗವತ ಅವರು ರಚನೆ ಮಾಡಿದ್ರಷ್ಟೇ. ಆದರೂ ಆ ರೀತಿಯಲ್ಲಿ ಪ್ರಾರ್ಥನೆ ಅಂದ್ರೆ ಆ ಪರಂಪರೆ ಹೇಗ್ ಬಂತು, ಭಾಗವತ ಹೇಗೆ ಯಾರಿಂದ ಯಾರಿಗೆ ಅದು ಬರ್ತಾ ಹೋಯ್ತು ಅನ್ನೋದನ್ನ ನೆನಪು ಮಾಡ್ಲಿಕ್ಕೋಸ್ಕರ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೌಮ್ಯಾಹ ಅಂತ ಒಂದು ಶಬ್ದ ಬಂತು. ಇದು ಸೌಮ್ಯ ಅಂತಂದ್ರೆ ಸಾತ್ವಿಕ ಸ್ವಭಾವದವ್ರು ಯಾರಿದ್ದಾರೆ, ವೇದವ್ಯಾಸರೇ ಮೊದಲಾದವರು, ಅವ್ರನ್ನೆಲ್ಲ ಸೌಮ್ಯ ಅಂತ ಕರೀತಾರೆ. ಈ ಸೌಮ್ಯರಾದ ಈ ವೇದವ್ಯಾಸರೇ ಮೊದಲಾದವರು ತಾವು ಈ ನಾರದರ ಮುಖ ಕಮಲದಿಂದ ಹೊರಗೆ ಬಂದ ಭಾಗವತ ಪಾನ ಮಾಡಿದ್ರು ಅಂತ. ಅಂತಹ ಪೂಜ್ಯರಾದ ಆ ಬ್ರಹ್ಮದೇವರ ಮಗನಾದ ಆ ನಾರದರೇನಿದ್ದಾರೆ ಅವರಿಗೆ ನಮಸ್ಕಾರ. ಅವ್ರಿಗೆ ವಾಸುದೇವ ಅಂತ ಯಾಕೆ ಹೆಸರು? ಆ ಶ್ಲೋಕದಲ್ಲಿ ವಾಸುದೇವ ಅಂತ ಶಬ್ದ ಅವ್ರಿಗೂ ಅನ್ವಯಿಸ್ಬೇಕಲ್ಲ. ಅವ್ರಿಗೆ ಯಾಕೆ ವಾಸುದೇವ ಅಂತ ಕರೀತಾರೆ ಅಂದ್ರೆ ವಸುದೇವನ ಅಂದ್ರೆ ಪರಮಾತ್ಮ, ಪರಮಾತ್ಮನ ಭಕ್ತರು ಯಾರೋ ಅವ್ರಿಗೆಲ್ಲ ವಾಸುದೇವ ಅಂತ ಕರೀತಾರೆ. ಹಾಗಾಗಿ ನಾರದರು ಪರಮಾತ್ಮನ ಭಕ್ತ ಆದ್ರಿಂದ ಅವರನ್ನು ವಾಸುದೇವ ಅಂತ ಕರೀತಾರೆ. ಅಂಥ ವಾಸುದೇವನಾದ ನಾರದರಿಗೆ ನಮಸ್ಕಾರ. ಇಷ್ಟಾಗಿ ಕೊನೆಗೆ ತಮ್ಮ ತಂದೆಗೆ ನಮಸ್ಕಾರ ಮಾಡ್ತಾರೆ, ಅಂದ್ರೆ ವೇದವ್ಯಾಸರಿಗೆ ನಮಸ್ಕಾರ ಮಾಡ್ತಾರೆ. ಸರಿ, ವೇದವ್ಯಾಸರು ತಾವು ತಮ್ಮ ಕಮಲದಿಂದ ಏನ್ ಕೊಟ್ರು? ಯಾರಿಗೆ ಏನ್ ಕೊಟ್ರು? ತಮ್ಮ ಶಿಷ್ಯರಿಗೆ, ಅಂದ್ರೆ ವೈಶಂಪಾಯನರೇ ಮೊದಲಾದ ಅನೇಕ ಶಿಷ್ಯರಿಗೆ ತಾವು ಈ ಮಹಾಭಾರತ, ಈ ಭಾಗವತ, ಈ ತರದ ಜ್ಞಾನಾಮೃತವನ್ನ ತಾವು ಕೊಟ್ರು. ಜ್ಞಾನಾಮೃತ, ಜ್ಞಾನದ ಜೇನು, ಇದನ್ನ ಅವರು ಕೊಟ್ಟಿದ್ದಾರೆ. ಇಂಥ ಈ ಜ್ಞಾನ ಜೇನನ್ನ ತಾವು ಕುಡಿದಿದ್ದಾರೆ ಯಾರು? ವೈಶಂಪಾಯನರು ಮುಂತಾದ ಋಷಿಗಳು. ಅಂತಹ ಈ ವೇಧಸೆ ಅಂದ್ರೆ ಇಲ್ಲಿ
ಮಹಾಭಾರತ ಮೊದಲಾದ ಗ್ರಂಥವನ್ನ ಬರೆದವ್ರು, ಸೃಷ್ಟಿ ಮಾಡ್ತವ್ರು. ವೇದಸ್ ಅಂದ್ರೆ ಯಾರು ಸೃಷ್ಟಿ ಮಾಡ್ತಾರೋ ಅವ್ನಿಗೆ ವೇದಸ್ ಅಂತ ಕರೀತಾರೆ. ಇಲ್ಲಿ ಇವ್ರು ಏನ್ ಸೃಷ್ಟಿ ಮಾಡಿದ್ರು? ವೇದವ್ಯಾಸರು ಮಹಾ ಮಹಾಭಾರತ ಮೊದಲಾದ ಗ್ರಂಥವನ್ನ ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿ ಮಾಡಿದ್ರಿಂದ ಅವ್ರಿಗೆ ವೇದಸ್ ಅಂತ ಕರೀತಾರೆ. ಇಂಥ ವೇದವ್ಯಾಸರಿಗೆ, ವಾಸುದೇವನಿಗೆ ನಮಸ್ಕಾರ. ಇವ್ರಿಗೆ ಯಾಕೆ ವಾಸುದೇವ ಹೆಸರು ಅಂತ ಪ್ರಶ್ನೆ. ಅದಕ್ಕೆ ಏನು ಉತ್ತರ ಹೇಳ್ತಾರೆ ಅಂದ್ರೆ, ವಾಸುದೇವ ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ, ಆ ದೇವರೇ ಇವ್ರು. ಅದಕ್ಕೆ ಇವರನ್ನು ವಾಸುದೇವ ಅಂತ ಕರೀತಾರೆ. ಇಂಥ ವಾಸುದೇವನೇ ಆದ ಆ ವೇದವ್ಯಾಸರಿಗೆ ನಮಸ್ಕಾರ ಅಂತ. ಹೀಗೆ ಈ ಶ್ಲೋಕದಲ್ಲಿ, ಒಂದೇ ಶ್ಲೋಕದಲ್ಲಿ 5 ಜನರಿಗೆ ನಮಸ್ಕಾರ ಮಾಡಿದ್ದಾರೆ ಶುಕಾಚಾರ್ಯರು. ವಾಸುದೇವ, ಕೃಷ್ಣ, ಬ್ರಹ್ಮದೇವ, ನಾರದರು, ವೇದವ್ಯಾಸರು. ಈಗ 5 ಜನಕ್ಕೆ ನಮಸ್ಕಾರ ಮಾಡಿ ಅಪರೂಪದ ಶ್ಲೋಕ ಇದು. ಈ ಶ್ಲೋಕ ಪಾರಾಯಣ ಮಾಡಿದ್ರೆ 5 ಜನಕ್ಕೆ ನಮಸ್ಕಾರ ಮಾಡಿದಾಗ ಆ ತರ ಅವರು ಆ ರಚನೆ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಕೊನೆಗೆ ಹೋಗೋಣ. ಈ 4ನೇ ಅಧ್ಯಾಯ ಮುಕ್ತಾಯಕ್ಕೆ ಬಂತು. ಇದು ಇವತ್ತು ಮುಗಿದ್ರೆ 5ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. ಕೊನೆಯ ಶ್ಲೋಕ, ಏತದೇವಾತ್ಮ ಭೂರಾಜನ್ ನಾರದಾಯೇತಿ ಪೃಚ್ಛತೆ ವೇದ ಗರ್ಭೋಭ್ಯಧಾತ್ ಸಾಕ್ಷಾತ್ ಯದಾ ಹರಿರಾತ್ಮನಃ. ಆದರೆ ಸರ್ವಂ ಅಂತಿದೆ, ಪರವಾಗಿಲ್ಲ, ಅದು ಸರಿ ಇದೆಯಾ? ವೇದಗರ್ಭೋ ಅಭ್ಯದಾತ್ ಅಂದ್ಮೇಲೆ ಶುಕಾಚಾರ್ಯರು ತಾವು ಮಾಡಿದ್ದನ್ನ ನೆನಪಿಸ್ಕೊಡ್ತಾ ಇದ್ದಾರೆ. ಶುಕಾಚಾರ್ಯ ಇಲ್ಲಿವರೆಗೆ ತಮಗೆ ಯಾರು ಅಭೀಷ್ಟವನ್ನು ನೀಡ್ತಾರೋ ಅಂತಹ ದೇವತೆಯ ಪ್ರಾರ್ಥನೆ ಮಾಡಿದರು. ಶುಕಾಚಾರ್ಯರ ಅಭೀಷ್ಟ ದೇವತೆ ಯಾರಾದರೂ ಇಲ್ಲಿವರೆಗೂ ತಾವು ಪ್ರಾರ್ಥನೆ ಮಾಡಿದ ದೇವರ ಚಿಂತನೆಗಳು ಎಲ್ಲ ನೋಡಿದ್ವಿ ನಾವು. ಹಾಗಾದ್ರೆ ದೇವರು ತುಂಬಾ ಇವರಿಗೆ ಅಪೇಕ್ಷಿತ ಅಂತ ಆಯ್ತು. ಒಂದೇ ನಿಮಿಷ, ಇವರಿಗೆ ಜಾಯಿನ್ ಆಗ್ತಾ ಇಲ್ಲ. ಹೀಗೆ ತನ್ನ ಅಭೀಷ್ಟ ದೇವತೆಗಳು ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಪ್ರಾರ್ಥನೆ ಮಾಡಿದ್ದಾಯ್ತು. ಈಗ ಇಷ್ಟು ಪ್ರಾರ್ಥನೆಯನ್ನ ಮಾಡ್ತಾ ಈಗ ಅವರು ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಭಾಗವತ ಪುರಾಣ ಆರಂಭ ಆಯ್ತು. ಭಾಗವತ ಪುರಾಣ ಆರಂಭ ಆಯ್ತು ಅಂದ್ರೆ ಅರ್ಥ ಮೊದಲಿಗೆ ಏನು, ಭಾಗವತ ಆಗತಿ ಪ್ರಕರಣಂ ಅಂತ. ಅದಕ್ಕೆ ಅಲ್ಲಿ ಮಾಧುರೂರು ವಿಷ್ಣು ತೀರ್ಥರು ತಾವು ಭಾಗವತ ಸಾರೋದ್ಧಾರ ಏನ್ ಗ್ರಂಥ ಬರೆದಿದ್ದಾರೆ ಅಲ್ಲಿ ಹಾಗೆ ಶುರು ಮಾಡ್ತಾರೆ. ಭಾಗವತ ಆಗತಿ ಪ್ರಕರಣ. ಭಾಗವತ ಮೊದಲಿಗೆ ಯಾರಿಂದ ಯಾರಿಗ್ ಬಂತು ಅಂತ ಒಂದು ಪ್ರಕರಣ ಎತ್ಕೊಳ್ತಾರೆ. ಅಂದ್ರೆ ಸಮಗ್ರ ಭಾಗವತ ಅಧ್ಯಯನ ಮಾಡದವರು ಹಾಗೆ ರಚನೆ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಅವರು ಭಾಗವತ ಸಾರೋದ್ಧಾರ ಗ್ರಂಥ ರಚನೆ ಮಾಡಿದ್ದಾರೆ. ಅದು ನಮಗೆ ಯಾವಾಗ ಗೊತ್ತಾಗತ್ತೆ ಅದರ ಬೆಲೆ, ಅದರ ಮಹಿಮೆ ಅಂದ್ರೆ ಸಮಗ್ರ ಭಾಗವತ ಕೇಳಿದ ಮೇಲೆ ಅದನ್ನ ಗಮನಿಸಿದಾಗ ನಮ್ಗೆ ಅವರು ಆ ಭಾಗವತ ಸಾರೋದ್ಧಾರ ಹೇಗ್ ತೆಗ್ದಿದ್ದಾರೆ, ಅಷ್ಟು ಚಿಕ್ಕದಾಗಿ ಹೇಗೆ ಭಾಗವತ ಸಾರ ಅಷ್ಟು ಒಂದು 360 ಮೇಲೆ ಶ್ಲೋಕ ಏನಿದೆ ಅದರಲ್ಲಿ ಸಂಗ್ರಹ ಹೇಗೆ ಮಾಡಿದ್ದಾರೆ ಅಂತ ನಮಗ್ ತಿಳಿಯತ್ತೆ. ಅದರಿಂದ ಆರಿಸ್ಬೇಕಾದ್ರೂ ಅವ್ರು ಎಂಥ ಶ್ಲೋಕ ಆರಿಸ್ಕೊಂಡ್ರು. ಶುಕಾಚಾರ್ಯರು ತಾವು ಮಂಗಳಾಚರಣೆ ಪ್ರಾರಂಭ ಮಾಡೋ ಶ್ಲೋಕ ಅಂದ್ರೆ ಭಾಗವತ ಪುರಾಣ ಹೇಳೋ ಮುಂಚೆ ಅನೇಕ ಶ್ಲೋಕಗಳಿಂದ ತಾವೇನು ದೇವರನ್ನ ಕುರಿತು ಮಂಗಳ ಮಾಡ್ತಾರೆ. ಆ ಮಂಗಳಾಚರಣೆಗಳಲ್ಲಿ ಒಂದು ಶ್ಲೋಕ ಆರಿಸ್ಕೊಂಡು ತಾವು ಪ್ರಾರಂಭವನ್ನ ಮಾಡ್ತಾ ಹೋಗ್ತಾರೆ. ಎಲ್ಲ ಶ್ಲೋಕ ಮೊದಲಿಗೆ ಹಾಕೋದಿಲ್ಲ. ಅಲ್ಲೂ ಕೂಡ ಮಾಧುರ ವಿಷ್ಣು ತೀರ್ಥರು ಒಂದು ಶ್ಲೋಕ ಹಾಕ್ತಾರೆ, ಮತ್ತೆ ಆಮೇಲೆ ಬೇರೆ ಬೇರೆ ಎಲ್ಲಿ ಆರಿಸ್ಕೊಳ್ಬೇಕು, ಉಪದೇಶ ಭಾಗ ಎಲ್ಲಿ ಬರುತ್ತೆ ಮತ್ತೆ ತಗೊಳ್ತಾರೆ. ಮತ್ತೆ ಭಾಗವತ ಬಂದ ಕಥಾನಕ ಏನಿದೆ ಅದ ಕ್ರಮ ಹೇಗಿದೆ ಅದನ್ನ ತಗೊಳ್ತಾರೆ. ವಿಲಕ್ಷಣವಾದ ಜೋಡಣೆ ಅದು. ಈ 12 ಸ್ಕಂದ ಒಂದ್ ರೀತಿ ಇದ್ರೆ ಈ 12 ಸ್ಕಂದ ಸೇರಿಸ್ಕೊಂಡು ಒಂದ್ ರೀತಿ ಯೋಜನೆಯನ್ನು ಅವ್ರು ಮಾಡಿದ್ದಾರೆ. ಬಹಳ ಸೊಗಸಾದ ಗ್ರಂಥ. ಏತದೇವ ಆತ್ಮಭೂರಾಜನ್. ಸರಿ, ಈಗೇನಾಯ್ತು, ಪರೀಕ್ಷಿತ್ರ ಇಲ್ಲಿವರೆಗೂ ಅವ್ರು ಮಂಗಳಾಚರಣೆ ಮಾಡಿದ್ರು ಶುಕಾಚಾರ್ಯರು. ಈಗಿನ ಪರೀಕ್ಷಿತ್ರಾದ ತಾನೇನ್ ಪ್ರಶ್ನೆ ಕೇಳಿದ್ದ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಬ್ರಹ್ಮದೇವರಿಗೂ ಮತ್ತೆ ನಾರದರಿಗೂ ಸಂವಾದ ನಡೀತು.
ನಾರದರು ಬ್ರಹ್ಮದೇವರ ಬಳಿ, ನಾರದರಿಗೆ ತಂದೆ ಬ್ರಹ್ಮದೇವ, ತಮ್ಮ ತಂದೆಯ ಬಳಿ ನಾರದರು ತಾವು ಪ್ರಶ್ನೆ ಮಾಡಿದಾಗ ಬ್ರಹ್ಮದೇವರು ಒಂದಿಷ್ಟು ಉತ್ತರ ಕೊಡ್ತಾರೆ ನಾರದರಿಗೆ. ಅದೇನ್ ಉತ್ತರ ಕೊಟ್ರಲ್ಲ ಅದನ್ನೇ ನಾನು ನಿನಗೆ ಹೇಳೋದು ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಭಾಗವತ, ಈ ವಿಷಯಗಳೆಲ್ಲ ಅಲ್ಲಿಂದ ಶುರು, ಅದೆಲ್ಲಿ ಭಗವಂತನಿಂದ ಶುರುವಾಗತ್ತೆ. ಕೊನೆಗ್ ನಿಂತಿದ್ದೆಲ್ಲಿಂದ ಇಲ್ಲಿ ಶುಕಾಚಾರ್ಯರ ಮುಖಾಂತರ, ಆಮೇಲೆ ಮತ್ ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾರೆ, ಅದು ಮುಂದಿಂದು. ಅದ್ ಹೇಗೆ ಅಂತ ಈಗ ವಿವರಿಸ್ತಾರೆ ಅದನ್ನ. ಏತದೇವ ಆತ್ಮಭೂಹು ರಾಜನ್ ಪರೀಕ್ಷಿತ ಕೇಳು. ಏತದೇವ, ನೀನೇನ್ ಪ್ರಶ್ನೆ ಕೇಳದೆ ನಾನೇನ್ ಈಗ ಉತ್ತರ ಹೇಳಲಿಕ್ಕೆ ಹೊರಡ್ತೀನಿ. ಇದನ್ನ ಹಿಂದೆ ನಾರದಾಯೇತಿ ಪೃಚ್ಛತೆ, ಕೇಳ್ತಾರೋ ನಾರದರು, ಪ್ರಶ್ನೆ ಕೇಳಿದ್ರು ನಾರದರು. ಆಗ ಆತ್ಮಭೂಹು ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನಿಂದ ಯಾರು ಸೃಷ್ಟಿ ಮಾಡಲ್ಪಟ್ರು ಅಂತ ಈ ಬ್ರಹ್ಮದೇವರಿಗೆ ಆತ್ಮಭೂಹು ಅಂತ ಕರೀತಾರೆ. ಅಂತ ಆತ್ಮಭೂಹು ಬ್ರಹ್ಮದೇವರೇನಿದ್ದಾರೆ ಅವರು ನಾರದರಿಗೆ ಇದೇ ಉತ್ತರ ಕೊಟ್ರು. ವೇದಗರ್ಭೋಭ್ಯದಾತ್ ಸಾಕ್ಷಾತ್. ಸರಿ, ಆ ಬ್ರಹ್ಮದೇವರಿಗೆ ಹೇಗ್ ಸಿಕ್ತಿದು? ವೇದಗರ್ಭ ಅಂತ ಬ್ರಹ್ಮದೇವರ ಕರೀತಾರೆ. ಬ್ರಹ್ಮದೇವರ ಹೆಸರದು ವೇದಗರ್ಭ ಅಂತ. ಅಂದ್ರೆ ಅವರ ಗರ್ಭದಲ್ಲಿ ವೇದ ಯಾವಾಗ್ಲೂ ಇತ್ತು. ಅದು ಅವರ ವಿಶ್ರಾಂತಿಲಿದ್ದಾಗ್ಲೂ ಹಾಗೆ ಇತ್ತು, ಹೊರಗ್ ಬಂದಾಗ ಭಗವಂತ ಪ್ರೇರಣೆ ಮಾಡಿದಾಗ ಹೊರಗ್ ಬಂತು. ಸದಾ ವೇದ ರಾಶಿ ಆ ಬ್ರಹ್ಮದೇವರ ಗರ್ಭದ ಒಳಗಡೆ ಇರುತ್ತೆ. ಅದನ್ನ ಅವ್ರಿಗೆ ವೇದಗರ್ಭ ಅಂತ ಕರೀತಾರೆ. ಅಂತ ವೇದಗರ್ಭನಾದ ಬ್ರಹ್ಮದೇವ ತಾನು ನಾರದರಿಗೆ ಉಪದೇಶ ಮಾಡ್ಬೇಕಾದ್ರೆ ತಾನ್ ಹೇಗ್ ಪಡ್ಕೊಂಡ ಆ ವಿದ್ಯೆನ? ಅದು ಸಾಕ್ಷಾತ್ ಭಗವಂತ ಬಂದು ಅವನಿಗೆ ಹೇಳಿದ್ದ, ಬ್ರಹ್ಮದೇವನಿಗೆ. ಹಾಗಾಗಿ ಸಾಕ್ಷಾತ್ ಯದಾಹ ಹರಿರಾತ್ಮನಃ, ತಾನು ಸ್ವಯಂ ಆ ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಕೊಟ್ಟ. ಆ ಬ್ರಹ್ಮದೇವರಿಗೆ ಉಪದೇಶ ಕೊಟ್ಟಿದ್ದನ್ನ ಬ್ರಹ್ಮದೇವರು ಏನ್ ಮಾಡಿದ್ರು, ಅದನ್ನ ನಾರದರಿಗೆ ತಲುಪಿಸಿದ್ರು. ನಾರದರು ಏನ್ ಮಾಡಿದ್ರು, ವೇದವ್ಯಾಸರಿಗೆ ತಲುಪಿಸಿದ್ರು. ವೇದವ್ಯಾಸರು ಏನ್ ಮಾಡಿದ್ರು, ನನಗ್ ಹೇಳಿದ್ರು, ನಾನು ನಿನಗ್ ಹೇಳ್ತಾ ಇದ್ದೀನಿ ಅಂತ. ಇದು ಭಾಗವತ ಆಗತಿ ಪ್ರಕರಣ, ಭಾಗವತ ಬಂದ ಕ್ರಮ. ಅದಕ್ಕೆ ಚತುಶ್ಲೋಕಿ ಭಾಗವತ ಅಂತ ಹೇಳ್ತಾ ಇರ್ತಾರೆ. ಆ 4 ಶ್ಲೋಕ ಹೇಳ್ಕೊಂಡ್ಬಿಟ್ರೆ ಸಮಗ್ರ ಭಾಗವತ ಪಾರಾಯಣ ಮಾಡಿದ್ರೆ ಪುಣ್ಯ ಬರುತ್ತೆ. ಚತುಶ್ಲೋಕಿ ಭಾಗವತ ಅಂತ 4 ಶ್ಲೋಕ ಇದೆ ಆ ಭಾಗವತ. ಅದು ಕೂಡ ನಾವು ನೋಡ್ತೀವಿ ಮುಂದಕ್ಕೆ. ಅಂತೂ 4 ಶ್ಲೋಕದಲ್ಲಿ ಸಮಗ್ರ ಭಾಗವತದ ಸಾರ ಇದೆ. ಅದು ನಮಗದ್ ಸಾರ ಇರೋ ಮಹಿಮೆ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ಸಮಗ್ರ ಭಾಗವತ ಓದಿ ಆ ಶ್ಲೋಕಗಳನ್ನ ಓದಿದಾಗ ಮಾತ್ರ ಅದರ ಮಹಿಮೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಏನೋ 4 ಶ್ಲೋಕ ಚಿಕ್ಕದಾಗಿದೆ, ಅದಕ್ಕೆ ಏನೋ ಅರ್ಥ ಇಷ್ಟು ಅಂತ ಅನ್ಸತ್ತಷ್ಟೇ. ಅದ್ರ ಪೂರ್ಣ ಓದಿದಾಗ ಇಡೀ ಭಾಗವತದ ದೃಷ್ಟಿಕೋನ 4 ಶ್ಲೋಕದಲ್ಲಿ ಇಟ್ಟಿದ್ದಾರೆ. ಅದ್ರ ಸ್ವಾರಸ್ಯ ಅಲ್ಲಿದೆ. ಪ್ರಕೃತದಲ್ಲಿ ಹಾಗಾದ್ರೆ ಕ್ರಮ ಹೇಗಾಯ್ತು? ನಾರಾಯಣ, ಆಮೇಲೆ ಬ್ರಹ್ಮದೇವರು, ಆಮೇಲೆ ನಾರದರು, ಆಮೇಲೆ ವೇದವ್ಯಾಸರು, ಆಮೇಲೆ ಶುಕಾಚಾರ್ಯರ ಆದ್ಮೇಲೆ ಪರೀಕ್ಷಿತನಿಗೆ ಅದು ಸಿಕ್ತು ಅಂತ ಇಷ್ಟು ವಿಷಯ ಬಂತು. ಹೀಗೆ ಈ ಪರಂಪರೆಯನ್ನ ತಾವು ವಿವರಿಸ್ತಾ ಏತದೇವ ಅಂತ ಹೇಳಿದ್ದಾರೆ. ಅಂದ್ರೆ ಈ ಭಾಗವತ ಶ್ಲೋಕ ಹೀಗ್ ಬರ್ಲಿಲ್ಲ, ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ ಅಂತ ಅರ್ಥ. ಶಬ್ದದಲ್ಲಿ ವ್ಯತ್ಯಾಸ ಇರುತ್ತೆ ಪ್ರತಿಯೊಬ್ರು ಹೇಳಿದ್ದಕ್ಕೆ. ಈಗ ಭಗವಂತ ತಾನು ಬ್ರಹ್ಮದೇವರಿಗೆ ಹೇಳ್ಬೇಕಾದ್ರೆ ಇದೇ ಶ್ಲೋಕಗಳನ್ನ ಹೇಳಿದಾನೆ ಅಂತ ಅರ್ಥ ಅಲ್ಲ. ಆದ್ರೆ ವಿಷಯ ಮಾತ್ರ ವ್ಯತ್ಯಾಸ ಆಗಿಲ್ಲ, ಅರ್ಥದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದನ್ನ ತಿಳಿಸ್ಲಿಕ್ಕೋಸ್ಕರ ಏತದೇವ ಇದನ್ನೇ ಹೇಳಿದ್ದು ಅಂದ್ರೆ, ಹಾಗಾದ್ರೆ ಇವ್ರು ಹೇಳೋ ಶಬ್ದ ಎಲ್ಲ ಮೊದಲೇ ಬಂದಿರ್ಬೇಕಲ್ಲ ಅವ್ರ ಮುಖದಿಂದ, ಅಂದ್ರೆ ಹಾಗಿಲ್ಲ. ಆ ಶಬ್ದ ಅದೇ ಬಂದಿಲ್ಲ, ಕಿಂತು ಅರ್ಥ ಮಾತ್ರ ಹಾಗೆ ಇತ್ತು. ಅರ್ಥದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಇಲ್ಲ. ಅದನ್ನೇ ನಾನು ಹೇಳ್ತೀನಿ ಅಂತ ಇಲ್ಲಿಯವರೆಗೆ ಈ 4ನೇ ಅಧ್ಯಾಯ ಮುಕ್ತಾಯ ಆಗತ್ತೆ. ಈ 4ನೇ ಅಧ್ಯಾಯ ಮುಗಿಸಿಕೊಂಡು ನಾವು ಮುಂದಕ್ಕೆ ಹೋಗೋಣ 5ನೆಯ ಅಧ್ಯಾಯ. ಪರಂಪರೆನ ಮತ್ತೊಮ್ಮೆ ಹೇಳ್ಬೇಕಾ ನೋಡಿ. ಮೊದಲು ನಾರಾಯಣ, ಆಮೇಲೆ ಚತುರ್ಮುಖ ಬ್ರಹ್ಮದೇವರು, ಆಮೇಲೆ ನಾರದರು, ನಾರದರಾದ್ಮೇಲೆ ವೇದವ್ಯಾಸರು, ವೇದವ್ಯಾಸರಾದ್ಮೇಲೆ ಶುಕಾಚಾರ್ಯರು, ಆಮೇಲೆ ಪರೀಕ್ಷಿತ್ ರಾಜ. ಈಗ ಪರಂಪರೆ ಇದೆ. ಇನ್ನು ಈಗ 5ನೇ ಅಧ್ಯಾಯದ ಮೊದಲಿಗೆ ಹೋಗೋಣ. 5ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ, ಶುಕಾಚಾರ್ಯರು ಹಿಂದೆ ನಾರದರು ಏನ್ ಕೇಳಿದ್ರು ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಏನ್ ಉತ್ತರ ಕೊಟ್ರು ಅದನ್ನ ಹೇಳೋ ನೆಪದಲ್ಲಿ ಮೊದಲು ಹೇಳಿದ್ರು. ಈ ಗ್ರಂಥದ ಮೊದಲಿಗೊಂದು ವಿಷಯ ಹೇಳಿದ್ರು. ಇವರಿಬ್ರು ಮಾತನಾಡೋ ವಿಷಯವನ್ನ ಇಟ್ಟುಕೊಂಡು ಒಂದು ಭಗವಂತನ ಬಗ್ಗೆ ಒಂದು ವಿಷಯ ತಿಳಿಸ್ಕೊಡ್ತಾರೆ. ಏನು? ಭಗವಂತ ತಾನೇ ಈ ಜಗತ್ತಿನ ಸೃಷ್ಟಿ, ಸಂಹಾರ, ಪಾಲನೆ ಎಲ್ಲ ಅವನೇ ಮಾಡೋದು. ಅವನು ಬಿಟ್ಟು ಮುಖ್ಯವಾಗಿ ಬೇರೆಯವ್ರು ಯಾರು ಇಲ್ಲ, ಅವನೇ ಮುಖ್ಯ ಅಂತ ಹೇಳಿ ಆ ಜಗಜ್ಜನ್ಮಾದಿ ಕಾರಣತ್ವ ಅಂತ ಏನೊಂದು ಲಕ್ಷಣ ಇದೆ, ದೇವರ ಒಂದು ಲಕ್ಷಣ. ಅದು ದೇವರನ್ನು ನಾವು ಗುರುತು ಹಿಡಿಬೇಕು ಅಂದ್ರೆ ಇದ್ರ ಚೆನ್ನಾಗಿ ತಿಳ್ಕೊಳ್ಬೇಕು. ಸಮಗ್ರ ಜಗತ್ತಿನ ಸೃಷ್ಟಿ, ಸಂಹಾರ ಮತ್ತೆ ಪಾಲನೆ ಎಲ್ಲ ಅವನೇ ಮಾಡು.
ಅವನಿಂದಲೇ ಅದಾಗೋದು. ಅತೀಂದ್ರಿಯ ಶಕ್ತಿ ಅವನು ಭಗವಂತನೇ. ಈ ವಿಷಯ ನಮಗೆ ಬ್ರಹ್ಮಸೂತ್ರದಲ್ಲಿ ಬರುತ್ತೆ, 2ನೇ ಸೂತ್ರ, ಓಂ ಜನ್ಮಾದ್ಯಸ್ಯೇತಃ. ಈ ಜನ್ಮಾದ್ಯಸ್ಯೇತ ಅನ್ನೋ ಶ್ಲೋಕ ಮಂಗಳ ಶ್ಲೋಕ. ಜನ್ಮಾದ್ಯಸ್ಯ ಯತೋನ್ವಯಾತ್ ಅಂತಾನೆ ಪ್ರಾರಂಭ ಆಗೋದು. ಆ ಮೊದಲನೇ ಭಾಗ ಇದೆಯಲ್ಲ ಜನ್ಮಾದ್ಯಸ್ಯ ಯತಃ ಅಂತ, ಅದನ್ನ ಇಲ್ಲಿ ಸಮರ್ಥನೆ ಮಾಡಿ ತೋರಿಸ್ತಾರೆ ಇಲ್ಲಿ. ಅಂದ್ರೆ ಅದು ಬರೋದು ಭಾಗವತದ ಮೊದಲನೇ ಶ್ಲೋಕ, ಪ್ರಥಮ ಸ್ಕಂಧದ ಮೊದಲನೇ ಶ್ಲೋಕ. ಅದು ಈಗ ಬರೋದು 2ನೇ ಸ್ಕಂಧದ 5ನೇ ಅಧ್ಯಾಯದಲ್ಲಿ ಇದನ್ನ ಸಮರ್ಥನೆ ಮಾಡ್ತಾರೆ. ಆ ಭಗವಂತನೇ ಸಮಗ್ರ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲ ಅವನೇ ಮಾಡೋದು ಅಂತ ಸಮರ್ಥನೆ ಮಾಡ್ತಾರೆ. ಹಾಗಾದ್ರೆ ಭಾಗವತದ ಮೊದಲನೇ ಪದ್ಯ ಈ ಕಡೆ, ಇಲ್ಲಿ 2ನೇ ಸ್ಕಂಧದ 5ನೇ ಅಧ್ಯಾಯದಲ್ಲಿ ಅದರ ಸಮರ್ಥನೆ. ಹಾಗಾದ್ರೆ ಅಲ್ಲಿಂದ ಇಲ್ಲಿಗೆ ನಾವು ಲಿಂಕ್ ಅನ್ನ ಪಡ್ಕೊಡ್ಬೇಕು. ಇದು PDF ಅನ್ನ ಕಳಿಸ್ತಾರೆ, PDF ಬಂದಿಲ್ಲ ಅಂದ್ರೆ ಕಳಿಸ್ತಾರೆ, ನಾಳೆ ಕಳಿಸ್ತಾ ಇರುತ್ತೆ. ಹೀಗೆ ಈ 5ನೇ ಅಧ್ಯಾಯದಲ್ಲಿ ಬರೋ ವಿಷಯ ಏನು ಅಂದ್ರೆ, ಭಗವಂತ ಸಕಲ ಜಗತ್ತಿನ ಸೃಷ್ಟಿ ಸ್ಥಿತಿ ಇತ್ಯಾದಿಗಳಿಗೆ ಕಾರಣ ಅಂತ ಹೇಳ್ತಾರೆ. ಇದು ಬ್ರಹ್ಮಸೂತ್ರದ ಪ್ರಮುಖವಾದ ಅರ್ಥ. ಅದಕ್ಕೆ ಮಧ್ವಾಚಾರ್ಯರು ತಾವು ಬರೀತಾ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಅಂತೆಲ್ಲ ಹೇಳ್ತಾ, ಅಸ್ಯೋದ್ಭವಾದಿನಂ, ಭಗವಂತ ತಾನು ಸಮಗ್ರ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ನಿಯಮನ ಇದೆಲ್ಲ ಮಾಡ್ತಾನೆ ಅಂತ ಹೇಳ್ತಾರೆ. ಯಾಕೆ ಇಡೀ ಭಾಗವತ ಆಗ್ಲಿ ಬೇರೆ ಪುರಾಣಗಳಾಗ್ಲಿ ಇದನ್ನೇ ಹೇಳೋದು ಮುಖ್ಯವಾಗಿ. ಅದಕ್ಕೆ ಇದೆಷ್ಟು ಓದಿದಾಗ ನಮಗೆ ಗೊತ್ತಾಗೋದು ಆ ವಿಷಯ, ಅದನ್ನ ಅವರು ಸಾರವಾಗಿ ಹೇಳ್ತಾರೆ. ಹಾಗೆ ಈ ವಿಷಯದ ಬಗ್ಗೆ ಶುಕಾಚಾರ್ಯರು ತಾವು ಪರೀಕ್ಷಿತ್ ರಾಜನಿಗೆ ಹಿಂದೆ ನಾರದರು ಏನ್ ಪ್ರಶ್ನೆ ಕೇಳಿದ್ರು ಅದಕ್ಕೇನು ಉತ್ತರ ಕೊಟ್ರು ಬ್ರಹ್ಮದೇವರು, ಆ ಭಾಗವನ್ನ ಈಗ ತಾವು ವಿವರಿಸ್ತಾ ಹೋಗ್ತಾರೆ. ಮೊದಲಿಗೆ ನಾರದರು ತಾವು ಬ್ರಹ್ಮದೇವರ ಬಳಿ ಕೇಳ್ಬೇಕಾಗಿದೆ, ಬ್ರಹ್ಮದೇವರ ಹತ್ರ ಪ್ರವಚನ ಮಾಡಿ ನನಗೆ ಉಪದೇಶ ಕೊಡಿ, ಪ್ರವಚನ ಮಾಡಿ ಅಥವಾ ಉಪದೇಶ ಕೊಡಿ ಅಂತ ಕೇಳ್ಬೇಕು. ಅದಕ್ಕೆ ಕೇಳೋ ಮುಂಚೆ ಮೊದಲಿಗೆ ನಮಸ್ಕಾರ ಮಾಡ್ತಾರೆ. ನಾರದರು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ತಾವು ಪ್ರಾರ್ಥನೆ ಮಾಡ್ತಾರೆ, ನನಗೆ ತಿಳಿಸ್ಕೊಡಿ ಅಂತ. ಆ ಭಾಗ ಈಗ ಬರ್ತಾ ಇದೆ. ಮೊದಲನೇ ಶ್ಲೋಕ ನಾರದ ಉವಾಚ ಅಂತ ಬಂತು. ದೇವದೇವ ನಮಸ್ತೇಸ್ತು ಭೂತ ಭಾವನ ಪೂರ್ವಜ ತದ್ವಿಜಾನೀಹಿ ಯತ್ ಜ್ಞಾನಂ ಆತ್ಮತತ್ವ ನಿದರ್ಶನಂ. ನಾರದರು ಬ್ರಹ್ಮದೇವರನ್ನು ಕುರಿತು ಮಾಡಿದ ಸ್ತೋತ್ರ, ಬ್ರಹ್ಮದೇವರ ಸ್ತೋತ್ರ ಏನು? ದೇವದೇವ ನಮಸ್ತೇಸ್ತು, ದೇವದೇವ ನೀನು ದೇವತೆಗಳಿಗೂ ದೇವ ನೀನು. ಯಾರಿಗೆ? ರುದ್ರಾದಿ ದೇವತೆಗಳಿಗೂ ಸ್ವಾಮಿ ಬ್ರಹ್ಮದೇವ ಅಂತ ಪ್ರಾರ್ಥನೆ ಮಾಡಿ ನಮಸ್ತೇಸ್ತು, ನಿಮಗೆ ನಮಸ್ಕಾರ ನಮಸ್ಕಾರ ಅಂತ ಹೇಳಿದ್ರು. ಯಾಕೆ? ಭೂತ ಭಾವನ ಪೂರ್ವಜ, ನಿಮ್ಗೆ ಯಾಕೆ ನಮಸ್ಕಾರ ಮಾಡ್ಬೇಕು ಅಂದ್ರೆ ನಮ್ಗಿಂತ ತುಂಬಾ ಹಿರಿಯರ್ ನೀವು ಅಂತ. ಯಾಕೆ? ಈ ಭೂತ ಭಾವನ ಪೂರ್ವಜ, ಈ ಎಲ್ಲ ಸಮಗ್ರ ಪ್ರಾಣಿಗಳನ್ನ ಸೃಷ್ಟಿ ನೀ ಏನ್ ಮಾಡಿದೆ, ಮೊದಲನೇ ಅವನ್ ಯಾರು? ನೀನೆ. ಈ ಪರಮಾತ್ಮನ ನಾಭಿ ಕಮಲದಿಂದ ಸೃಷ್ಟಿಯಾದವನ್ ಮೊದಲಿಗೆ ನೀನೆ, ಪೂರ್ವಜ, ನಮ್ಮೆಲ್ಲರಿಗಿಂತಲೂ ಹಿರಿಯ ನೀನು, ಮೊದಲಿಗೆ ಬಂದವ್ ನೀನು. ಅಂಥ ಭೂತ ಭಾವನ ಸಮಸ್ತ ಜಗತ್ತಿನ ಈ ಸೃಷ್ಟಿಯನ್ನ ಮಾಡುವಂಥ ನೀನು ಪೂರ್ವಜ, ಎಲ್ಲರಿಗಿಂತಲೂ ನಮಗೆ ದೊಡ್ಡವನು, ಹಿರಿಯ ಪೂರ್ವಜ. ಅಂಥ ದೇವದೇವ ತೇ ನಮೋಸ್ತು, ನಿನಗೆ ನಮಸ್ಕಾರ. ಸರಿ, ನಮಸ್ಕಾರ ಮಾಡಿದ್ಮೇಲೆ ಏನೋ ಇರತ್ತ ಹಾಗಾದ್ರೆ ವಿಷಯ ಮುಂದಕ್ಕೆ ಹೇಳಲಿಕ್ಕೆ. ಏನ್ ವಿಷಯ ಅಂದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ ನಾರದರು. ಯತ್ ಜ್ಞಾನಂ ಆತ್ಮ ತತ್ವ ನಿದರ್ಶನಂ ತದ್ವಿಜಾನೀಹಿ. ನಮಗೆ ಜ್ಞಾನ ವಿದ್ಯೆ ಬೇಕು. ಎಂಥ ವಿದ್ಯೆ ಬೇಕು ಅಂದ್ರೆ ಅದು ಇಲ್ಲಿ ಜ್ಞಾನ ಅನ್ನೋ ಶಬ್ದಕ್ಕೆ ವಿದ್ಯೆ ಅಂತ ಅರ್ಥ. ಅಂದ್ರೆ ನಮಗೆ ಯಾವುದನ್ನ ಕೇಳಿದಾಗ ದೇವರ ಬಗ್ಗೆ ಜ್ಞಾನ ಬರುತ್ತೋ ಅಂದ್ರೆ ಪುರಾಣ ಅಂತ ಅರ್ಥ. ಪುರಾಣ ಬೇರೆ ಬೇರೆ ಶಾಸ್ತ್ರ ಗ್ರಂಥಗಳು, ಅದನ್ನ ಜ್ಞಾನ ಅನ್ನೋ ಶಬ್ದದಿಂದ ತಗೊಂಡಿದ್ದಾರೆ. ಆ ಪುರಾಣದಿಂದ ಬರೋ ಜ್ಞಾನ ಅಲ್ಲ, ಪುರಾಣವನ್ನೇ ಜ್ಞಾನ ಅಂತ ತಗೊಂಡಿದ್ದಾರೆ. ಯಾಕೆ? ಅದು ಜ್ಞಾನ ತಂದು ಕೊಡೋದ್ರಿಂದ. ಅದನ್ನ ಯಾದುಪತ್ಯದಲ್ಲಿ ವಿವರಿಸಿದ್ದಾರೆ ಟಿಪ್ಪಣಿಯಲ್ಲಿ. ಅದರಿಂದ ಯಾವ ಜ್ಞಾನ ನಮಗೆ ಯಾವುದರಿಂದ ಸಿಗತ್ತಲ್ಲ ಅಂದ್ರೆ ಯಾವುದನ್ನ ನಾವು ತಿಳ್ಕೊಂಡ್ರೆ ನಮಗೆ ಭಗವತ್ ತತ್ವದ ಬಗ್ಗೆ ಸರಿಯಾಗಿ ಗೊತ್ತಾಗತ್ತೆ. ಆತ್ಮ ತತ್ವ ಗೊತ್ತಾಗ್ಬೇಕು. ತತ್ವ ಗೊತ್ತಾಗೋದಂದ್ರೆ ಸರಿಯಾಗಿ ತಿಳ್ಕೊಳೋದು ಅಂತ ಅರ್ಥ. ತಪ್ಪಾಗಲ್ಲ, ಸರಿಯಾಗಿ ದೇವರ ಪರಿಚಯ ಆಗ್ಬೇಕು. ಅದು ಯಾವುದರಿಂದ ಆಗತ್ತಲ್ಲ ಅದನ್ನ ನಮಗೆ ವಿಶೇಷವಾಗಿ ತಿಳಿಸ್ಕೊಡಿ ಅಂತ ನಾರದರು ತಾವು ಬ್ರಹ್ಮದೇವರ ಬಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅಷ್ಟು ಭಾಗ ಇಲ್ಲಿ ಬಂತು. ಇಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಇಲ್ಲಿ ಬಹಳ ವಿಶೇಷವಾದ ವಿಚಾರಗಳಿದೆ. ಇಲ್ಲಿ ವಿಜಾನೀಹಿ ಅಂತ ಒಂದು ಶಬ್ದ ಹಾಕಿ ಬಿಟ್ಟಿದ್ದಾರೆ.
ಇಲ್ಲಿ ನಾರದರ ಹೇಳ್ತಾ, ವಿಜಾನೀಹಿ ಅಂದ್ರೆ ನೀ ತಿಳ್ಕೊ ಅಂತ ಅರ್ಥ, ತಿಳಿಸು ಅಂತ ಅರ್ಥ ಅಲ್ಲ, ನೀ ತಿಳ್ಕೊ ಅಂತ ಅರ್ಥ. ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ನಾರದರು. ಮಾಡ್ತಾ ನೀನು ಏನ್ ಮಾಡು ಅಂದ್ರೆ ಬ್ರಹ್ಮದೇವ, ಯಾವುದರಿಂದ ಭಗವಂತನ ಸರಿಯಾದ ಜ್ಞಾನ ನಮಗಾಗತ್ತೋ ಅಂಥದ್ದು ನೀನ್ ತಿಳ್ಕೊ ಅಂತ. ಇವರೇ ಅವ್ರ ಗುರುಗಳಿಗೆ ಉಪದೇಶ ಕೊಡ್ಲಿಕ್ಕೆ ಶುರು ಮಾಡಿದ್ರೆ, ನಮಸ್ಕಾರ ಏನೋ ಚೆನ್ನಾಗಿ ಮಾಡಿದ್ರು, ಆಮೇಲೆ ಅವ್ರಿಗೆ ಉಲ್ಟಾ ಹೊಡೆದಂಗ ಆಯ್ತಾ, ನೀವ್ ಸರಿಯಾಗಿ ತಿಳ್ಕೊ ಅಂತ. ಹಾಗಲ್ಲ, ಇಲ್ಲಿ ವಿಜಾನಿ ಅನ್ನೋದಕ್ ಬಹಳ ಸ್ವಾರಸ್ಯ ಇದೆ ಅಂತಾರೆ ಮಧ್ವಾಚಾರ್ಯರು. ಅವ್ ಭಾಗವತ ತಾತ್ಪರ್ಯದಲ್ಲಿ ವಿವರಣೆ ಮಾಡ್ತಾ ವ್ಯತ್ಯಾಸ ಮಾಡ್ತಾರೆ ಅಂದ್ರೆ ಒಂದು ಶಬ್ದನ, ಅದು ನಮ್ಗೆಲ್ಲ ಇದರಲ್ಲೂ ಬರುತ್ತೆ, ಭೃಗುವಲ್ಲಿ ಇತ್ಯಾದಿ ಕಡೆಗಳಲ್ಲೂ ನಾವು ನೋಡ್ತೀವಿ. ಅಲ್ಲೂ ಕೂಡ ಭೃಗುರು ವೈವಾರುಣಿಹಿ ವರುಣಂ ಉಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ಅಧೀಹಿ ಅಂತ ಹೇಳ್ತಾರೆ. ನೀವು ಓದು ಅಂತ, ಇವ್ರೇನ್ ಅವ್ರಿಗೆ ಓದೋ ಅಂತ ಹೇಳೋದು, ಅಧ್ಯಾಪಕ ನನಗ್ ಓದ್ಸು, ನನಗ್ ಹೇಳ್ಕೊಡು ಅಂತ ಕೇಳ್ಬೇಕು. ಅಧೀಹಿ ಭಗವೋ ಬ್ರಹ್ಮನ್ ಅಂತ ಅಲ್ಲಿ ಹೇಳ್ತಾರೆ. ಬ್ರಹ್ಮಜ್ಞಾನಿಗಳೇ ಅಧೀಹಿ, ನನಗೆ ಅಧ್ಯಯನ ಮಾಡಿಸಿ ಅಂತ ಅರ್ಥ. ಅದ ಕೆಲವು ಸಲ ವ್ಯತ್ಯಾಸ ಮಾಡ್ತಾರೆ. ಯಾಕೆ ಆ ವ್ಯತ್ಯಾಸ ಮಾಡ್ತಾರೆ ಅಂದ್ರೆ ಅಲ್ಲಿ ಏನೋ ಒಂದು ಸ್ವಾರಸ್ಯ ಇರುತ್ತೆ ಆ ವ್ಯತ್ಯಾಸ ಮಾಡಿದ್ರೆ. ಅದಕ್ಕೆ ನಮಗೆ ಶಾಸ್ತ್ರ ಗ್ರಂಥಗಳಲ್ಲಿ ಚೌರಾಚೇಚೆ ಶಬ್ದಗಳಲ್ಲಿ ಸಂಸ್ಕೃತದಲ್ಲಿ ವ್ಯತ್ಯಾಸ ಇತ್ತು ಅಂದ್ರೆ ಅದನ್ನ ತಪ್ಪು ಅಂತ ಭಾವಿಸ್ಬಾರ್ದು, ನೋಡ್ಬೇಕು, ತುಂಬಾ ಸಲ ಯೋಚಿಸಿ ಯಾಕೆ ಈ ತರ ಬರ್ದಿದ್ದಾರೆ. ಅದು ಪುರಾಣಗಳಲ್ಲಿ ವೇದವ್ಯಾಸರು ಬರೆದ ಗ್ರಂಥ, ಮಧ್ವಾಚಾರ್ಯರ ಗ್ರಂಥ ಅಂದ್ರೆ ತುಂಬಾ ಹುಷಾರಾಗಿ ನೋಡ್ಬೇಕು. ಇದ ಸಂಸ್ಕೃತ ಸ್ವಲ್ಪ ಗೊತ್ತಿದೆ, ವ್ಯಾಕರಣ ಚೆನ್ನಾಗಿ ಗೊತ್ತಿದೆ ಅಂತ ಅದನ್ನ ತಪ್ಪು ಅಂತ ಅನ್ಬಿಟ್ರೆ ಅವ್ನು ಹೇಳ್ದವನು ತುಂಬಾ ಭ್ರಾಂತ, ಭ್ರಮೆ ಜಾಸ್ತಿ ಇದೆ ಅಂತ ಅರ್ಥ, ಅಜ್ಞಾನ. ಯಾಕಂದ್ರೆ ಒಂದೊಂದು ಶಬ್ದಕ್ಕೂ ಕೂಡ ತುಂಬಾ ಮಹತ್ವ ಇದೆ ಅವ್ರು ಹೇಳಿರೋದಕ್ಕೆ. ಅವ್ರಿಗೆ ಆ ಶಬ್ದ ಗೊತ್ತಿರಲ್ವಾ. ಈಗ ನಾರದರು ಹೇಳೋರು ವಿಜಾನೀಹಿ ಅಂತ ಹೇಳ್ಬಾರ್ದಿತ್, ನಾನು ವಿಜ್ಞಾಪನೆ ನಮ್ಗೆ ತಿಳಿಸ್ಕೊಡಿ ಅಂತ ಅವ್ರಿಗೆ ಆ ಒಂದು ಶಬ್ದ ಬಳಸ್ಲಿಕ್ಕೆ ಬರ್ತಾ ಇರ್ಲಿಲ್ವಾ. ಅವ್ರು ಯಾಕೆ ಹೀಗೆ ಹೇಳಿದ್ದಾರೆ ಅಂದ್ರೆ ಅದರಲ್ಲಿ ಒಂದು ಸ್ವಾರಸ್ಯ ಇದೆ. ಅದೇನು ಸ್ವಾರಸ್ಯ, ಮಧ್ವಾಚಾರ್ಯ ಏನ್ ತಿಳಿಸ್ಕೊಟ್ರು ಈ ಶಬ್ದದಿಂದ ಸ್ವಾರಸ್ಯ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು.